ಇವತ್ತು ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಆಕ್ಚುಲಿ ಆಂಟಿಗೆ ತುಂಬಾ ಆಸೆ ಇತ್ತು. ಅಟೈರ್ ನಾನು ಹೇಳಿದ್ನಲ್ಲ ಏನೋ ಸ್ಪೆಷಲ್ ಲುಕ್ ಇದೆ ಅಂತ, ಸೊ ಇದೇ ನನ್ನ ಸ್ಪೆಷಲ್ ಲುಕ್. ರಾತ್ರಿ ಇಬ್ರು ಕಣ್ಣಲ್ಲಿ ನೀರು ತರ್ಸ್ಕೊಂಡ್ರಿ. ನಮ್ಮಲ್ಲಿ ಇದೆ ಮೊದಲನೇ ವರ್ಷ ಇಷ್ಟು ವರ್ಷಕ್ಕೆ ಪೂಜೆ ಆಗ್ತಾ ಇರೋದು. ಯಾಕೆ ಇಷ್ಟು ಕಷ್ಟ ಆಯ್ತು? ಏನೋ ಮರೆಯ ಮದುವೆ ಆಗೋಕ್ಕೆ ಮುಂಚೆ ಚೆನ್ನಾಗಿದ್ದ. ಶ್ರೀಮಾನ್ ನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ. ಒಂದು ಇನ್ಸಿಡೆಂಟ್ ಹೇಳ್ಬೇಕು. ನಮ್ಮ ಮೋನಿ ಭಕ್ತಿಯಿಂದ ಹಾಡು ಹೇಳ್ಬೇಕಾದ್ರೆ ದೇವರಿಂದ ಫುಲ್ಲು ಹೂವ ಬೀಳ್ತಾ ಇತ್ತು ಎಲ್ಲ. ತುಂಬಾ ಖುಷಿ ಆಯ್ತು. ನಾಶಿ ತುಂಗೆ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ನಾನು ಬೇಡ್ಕೊಂಡಿದ್ದಾಗ ನಾನು ಸುಮ್ಮನೆ ಅದೇ ದೇವ್ರು ಹಾಡುವಾಗನೂ ಹೂವು ಬಿತ್ತು, ಪೂಜೆ ಮಾಡುವಾಗಲೂ ಹೂವು ಬಿತ್ತು. ಒಂದು 3-4 ಸಲ ಇವತ್ತು ಹೂವು ಬಿದ್ದಿದೆ. ನನಗೆ ಹಾಡು ಹಾಡಿದ್ರೆ ನನಗೆ ತುಂಬಾ ಇಷ್ಟ. ಹೇಳಿ, ನಾನ್ ವಿನ್ ಆಗ್ಲಾ ನಿಮ್ ತಂಗಿ ವಿನ್ ಮಾಡಿಸ್ಲಾ? ನನ್ ತಂಗಿನೇ. ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ನೋಡಿರ್ತೀರಾ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಿಪ್ರೇಷನ್ ಯಾವ ತರ ನಡೀತಿದೆ ಅಂತ ಅಂದ್ಬಿಟ್ಟು. ಎಸ್, ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಮದುವೆ ಆದ್ಮೇಲೆ ಇದು ನಮ್ಮ ಮೊದಲನೇ ದೇವ್ರಿಗೆ ಮಾಡ್ತಿರುವಂತ ಪೂಜೆ ಕಾರ್ಯಕ್ರಮ. ಸೊ ತುಂಬಾ ವರ್ಷ ಆದ್ಮೇಲೆ ನಮ್ಮ ಮನೇಲಿ ಮಾಡ್ತಾ ಇದ್ವಿ. ಸೊ ಐ ಆಮ್ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಬಿಕಾಸ್ ನಮ್ಮ ಫ್ಯಾಮಿಲಿ ಮತ್ತೆ ನಂದು ಫ್ಯಾಮಿಲಿ ಕೂಡ ಬರ್ತಾ ಇದಾರೆ. ಸೊ ಇವಾಗೆಲ್ಲ ತಯಾರಿ ಎಲ್ಲ ನಡೀತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ, ಮೇಡಮ್ ಆಲ್ರೆಡಿ ರೆಡಿ ಆಗ್ತಾ ಇದಾರೆ. ಆಕ್ಚುಲಿ ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ, ಹಾರ್ಡ್ಲಿ 1 ಅವರ್ ನಿದ್ದೆ ಮಾಡಿದ್ರೆ ಹೆಚ್ಚು. ಸೊ ಇಲ್ಲಿ ಪೆಂಡಲ್ ಗಿಂಡಲ್ ಎಲ್ಲ ಹಾಕಿದೀವಿ. ಸೊ ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಮನೆ ಒಳಗಡೆ ತಯಾರಿ ಯಾವ ತರ ನಡೀತಿದೆ ಅಂತ ನಿಮ್ಗೆ 1 by 1 ತೋರಿಸ್ತೀನಿ. ಇಲ್ಲಿ ನೋಡಿ, ನಂದು ಮೇಡಮ್ ಅವರು ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ ಮೇಕಪ್ ಮಾಡ್ಕೊಂಡು. Hello everyone, good morning. So ಇವತ್ತು ನೀವು ನೋಡ್ಬೋದು, it is the day 3 of our marriage and it is a very special day because ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಆಕ್ಚುಲಿ ಆಂಟಿಗೆ ತುಂಬಾ ಆಸೆ ಇತ್ತು ಬಿಕಾಸ್ ಮೋಹನ್ ಮನೆಯಲ್ಲಿ ಒಂದ್ಸತಿಗೂ ಸತ್ಯನಾರಾಯಣ ಪೂಜೆ ಮಾಡಿಸಿಲ್ಲ and it's the first time. So everyone ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ತುಂಬಾ ಜೋರ್ದಾರ ಕೆಳಗಡೆ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಇವತ್ತು ನೀವು ನೋಡ್ಬೋದು ನನ್ನ ಲುಕ್ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದು ನಾನು ಹೇಳ್ಬೋದು ಬಿಕಾಸ್ ಐ ವಿಲ್ ಶೋ ಯು ಅಟ್ ದ ಎಂಡ್ ಹೇಗಿರುತ್ತೆ ನನ್ನ ಮೇಕಪ್ಪು, ನನ್ನ ಔಟ್ಫಿಟ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ನನಗೆ 2 ಬ್ಯೂಟಿಫುಲ್ ಸೋಲ್ಸ್ ಬಂದಿದ್ದಾರೆ ರೆಡಿ ಮಾಡೋದಕ್ಕೆ. ಮೇಕ್ ಓವರ್ ಬೈ ರಜನಿ ಆ್ಯಂಡ್ ಮೇಕ್ ಓವರ್ ಬೈ ಕಾವ್ಯ ನವೀನ್ ಅಂತ. ಸೊ ನೀವು ಅವ್ರ ಪೇಜ್ನ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಾನು ನಿಮಗೆ ಎಷ್ಟು ಆರ್ಗನೈಸ್ಡ್ ಆಗಿ ನಾನು ಸ್ನಾನಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ಐ ವಾಸ್ ಲೇಟ್ ಟುಡೇ. ನಾನು ತುಂಬ ಲೇಟಾಗಿ ರಾತ್ರಿ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ನನಗೆ ಬೆಳಗ್ಗೆ ತಂದ್ಬಿಡೋಕ್ಕಾಗ್ತಾ ಇಲ್ಲ. ಸೊ ಪೇಷಂಟಾಗಿ ವಿದೌಟ್ ಎನಿಥಿಂಗ್ ದೇ ಆರ್ ವೇಟಿಂಗ್ ಫಾರ್ ಮೀ ಆ್ಯಂಡ್ ನಾನು ಬರೋಷ್ಟಕ್ಕೆ ಪೂರ್ತಿ ಅರೇಂಜ್ ಮಾಡಿಬಿಟ್ಟಿಟ್ಟಿದ್ರು. ದೇ ಹ್ಯಾವ್ ಡನ್ ಅ ಪ್ರಿಟಿ ಗುಡ್ ಜಾಬ್. ಇವನ್ ನಾನು ಇನಿಷಿಯಲ್ ಸ್ಟೇಜಲ್ಲೇ ಹೇಳ್ತಾ ಇದ್ದೀನಿ ಬಿಕಾಸ್ ಐ ಕ್ಯಾನ್ ಸಿ ಹೌ ಪ್ರೊಫೆಷ್ನಲ್ ದೇ ಆರ್. ಆ್ಯಂಡ್ ಸದ್ಯಕ್ಕೆ ನನ್ನ ಐ ಮೇಕಪ್ ಸ್ವಲ್ಪ ಆಗಿದೆ ಆ್ಯಂಡ್ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್. ನಾನು ನಿಮಗೆ ಮುಂದೆ ಹೋಗ್ತಾ ನನ್ನದು ಹೇರ್ ಸ್ಟೈಲ್ ಆಗಲಿ, ಕಂಪ್ಲೀಟ್ ಮೇಕ್ ಓವರ್ ಆಗಲಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಮೇಡಮ್ ಅವರೆಲ್ಲ ರೆಡಿ ಆಗಲಿ. ಅದಾದಮೇಲೆ ಓವರ್ ಆಲ್ ಲುಕ್ ಎಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗೆಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳಿ. ಅಷ್ಟೇ ನಾನು ಕೆಳಗಡೆ ಹೋಗ್ಬಿಟ್ಟು ಯಾವ ಥರ ಎಲ್ಲ ಪ್ರಿಪ್ರೇಷನ್ ನಡೀತದೆ ಅಂತ ತೋರಿಸ್ತೀನಿ. ಸೊ ನಾನು ಇದನ್ನು ಆ್ಯಕ್ಚುಲಿ ಸ್ನಾನಕ್ಕಿಂತ ಮುಂಚೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಾನು ಟಕ್ಕಂತ ಹೋಗಿ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಅಲಂಕಾರ ಎಲ್ಲನೂ ಆಗಿದೆ, ರೆಡಿ ಆಗಿದೆ. ಸೊ ಇಲ್ಲಿದೆ ನೋಡಿ ಅಲಂಕಾರ ಎಲ್ಲನೂ, ನೈಟ್ ಎಲ್ಲನೂ ರೆಡಿ ಮಾಡಿದ್ದಾರೆ. ಬೆಳಿಗ್ಗೆನೆ ನಮ್ಮ ಅಣ್ಣ ನಮ್ಮ ಮಾವ ಸೇರಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂತಾರೆ ನಮ್ಮ ಮನೆಯಲ್ಲಿ ಈ ಥರ ನಮ್ಮ ಸತ್ಯನಾರಾಯಣ ಸ್ವಾಮಿನ ಈ ಥರ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾರೆ. ಈ ಥರ ಕಲಶ ಎಲ್ಲನೂ ಎಷ್ಟು ಚೆನ್ನಾಗಿ ಕೂರಿಸಿದೆ ನೋಡಿ ಇದು ಅಲಂಕಾರ.
ತುಂಬ ಚೆನ್ನಾಗಿದೆ ಮಾವ, ತುಂಬ ಚೆನ್ನಾಗಿ ಬಂದಿದೆ. ಸಕ್ಕದಾಗಿ ಮಾಡಿದ್ದೀರಾ ಎಲ್ಲ. ಸೊ 4 ಗಂಟೆಗೇನೋ ಹೂವು ಎಲ್ಲನೂ ಬಂತು. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಒಂದು ಅರ್ಧ ಗಂಟೆಯಲ್ಲಿ ಅಂದರೆ ಅರ್ಧ ಗಂಟೆ ಮುಂಚೆ, ಇವಾಗ ಟೈಮ್ ಎಷ್ಟು ಆಲ್ರೆಡಿ 8:30 ಆಗಿದೆ. 8 ಗಂಟೆವರೆಗೂ ಒಂದು 4 ಅವರ್ ಹಿಡಿತು ಅಲಂಕಾರಗೆ. ಸೊ ತುಂಬ ಪೇಷಂಟಾಗಿ ಆರಾಮಾಗಿ 1 by 1 ಎಲ್ಲ ಫುಲ್ ಡಿಸೈನ್ ಮಾಡಿದ್ದಾರೆ. ಸೊ ನೋಡಿ ಹಿಂಗಿದೆ. ಇನ್ನು ವಿಶೇಷವಾಗಿರ್ತಿತ್ತು ಮೊದಲೇ ಪ್ಲಾನ್ ಮಾಡಿದ್ರೆ, ಮುಂಚೆ ಪ್ಲ್ಯಾನ್ ಮಾಡಿದರೆ, ಬಟ್ ಇಲ್ಲ ಚೆನ್ನಾಗಿ, ತುಂಬ ಚೆನ್ನಾಗಿ ಬಂದಿದೆ. 9 ಗಂಟೆಗೆ ಪ್ಲಾನ್ ಆಗಿರೋದಿಲ್ಲ. ಹಾಂ ಹೌದು, ಲಾಸ್ಟ್ ಮಿನಿಟಲ್ಲಿ ಆ್ಯಕ್ಚುಲಿ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿದರೆ ನೈಟೇನೆ ಎಲ್ಲ ಅಲಂಕಾರ ಎಲ್ಲ ಆಗಿ ಒಂದು ಲೆವೆಲ್ ಪೂಜೆನೂ ಆಗಿರ್ತಿತ್ತು. ಬಟ್ ಎನಿವೆ ಇವಾಗ ಸ್ಟಾರ್ಟ್ ಮಾಡೋಣ. 7 ಇವಾಗ 8:30 ಅನಿವಾರ್ಯದಿಂದ. ಓಕೆ, ಆಗೋದಾಗ್ತಾ ಇರಲಿ, ಎಲ್ಲ ದೇವರಿಚ್ಛೆ ಹಂಗೆ. ಸೊ ಇವಾಗ ಇನ್ನು ಭಕ್ತಾದಿಗಳೆಲ್ಲ ಬರಬೇಕು. ಸೊ ಹಾಗೆ ಇವಾಗ ಕೆಳಗಡೆ ಹೋಗೋಣ. ಅಡುಗೆಗೆ ತಯಾರಿ ನಡೀತಾ ಇದೆ. ಸೊ ಇಲ್ಲಿ ನಮ್ಮ ತಂದೆ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಡುಗೆ ತಯಾರಿ ನಡೀತಾ ಇದೆ. ಸೊ ಅದಾದಮೇಲೆ ಈ ಕಡೆ ಪೆಂಡಲ್ ಎಲ್ಲನೂ ಹಾಕಿದ್ದಾರೆ. ಸೊ ನೋಡಿ, ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮು ದೀಪಶಾಸ್ತ್ರ ಇದ್ದಾಗ 10x15 ಏನೋ 10x20 ಏನೋ ಹಾಕ್ಸಿದ್ವಿ. ಸ್ವಲ್ಪ ಚಿಕ್ಕದಾಗಿ ಹಾಕ್ಸಿದ್ವಿ. ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಸಿದ್ವಿ, ಯಾಕಂದರೆ ಪೂಜೆಗೆ ಇವತ್ತು ಸ್ವಲ್ಪ ಜಾಸ್ತಿ ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಉದ್ದಕ್ಕೆ ಹಾಕ್ಸಿದ್ವಿ, ರೋಡೆಲ್ಲನೂ ಬ್ಲಾಕ್ ಮಾಡಿಸ್ಬಿಟ್ಟು. ಎಸ್, ಸೊ ಇವಾಗ ಪೂಜೆ ಎಲ್ಲನೂ ಶುರು ಆಗುತ್ತೆ. ಆ್ಯಕ್ಚುಲಿ ಆಲ್ರೆಡಿ ಲೇಟ್ ಆಗಿದೆ. ಇವಾಗ ನಂದು ರೆಡಿ ಆಗ್ತಾರೆ. ನಾನು ಟಕ್ಕಂತ ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡ್ತೀರಾ. ಹಾಗೆ ನಮ್ಮದು ಫ್ಯಾಮಿಲಿ ಎಲ್ಲರೂ ಬರ್ತಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ. ಓಕೆ, ಸೊ ಫೈನಲಿ ರೆಡಿ ಆಗ್ತಾ ಇದ್ದೀನಿ. ನಮ್ಮ ಅಣ್ಣನೇ ನನಗೆ ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಕಚ್ಚೆ ಪಂಚೆ ಎಲ್ಲ ಉಟ್ಕೊಂಡು ನೀಟಾಗಿ ರೆಡಿ ಆಗ್ತಾ ಇದ್ದೀನಿ. ಇದು ದ್ವಾದಶ ಅಂತ ಹೇಳಿ. ದ್ವಾದಶ ಅಂದ್ರೆ 12 ನಾಮಗಳು. ಆ ಶ್ರೀಮನ್ನಾರಾಯಣರ 12 ಹೆಸರುಗಳುಳ್ಳಂತಹ ಈ ನಾಮವನ್ನ ಪ್ರತಿಯೊಬ್ಬರು, ಅಂದ್ರೆ ನಮ್ಮ ವೈಷ್ಣವ ಪಂಥದ ಪ್ರತಿಯೊಬ್ಬ ಬ್ರಾಹ್ಮಣನು ಇದನ್ನ ಧಾರಣೆ ಮಾಡುವಂಥದ್ದು ಒಂದು ವಿಶೇಷ. ದ್ವಾದಶ ನಾಮಗಳು ಅಂತ ಹೇಳ್ತೀವಿ. ಅಂದ್ರೆ ದ್ವಾದಶ ನಾಮ ಅಂದ್ರೆ ಶ್ರೀಮನ್ನಾರಾಯಣರ ಹೆಸರುಗಳು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ ಅಂತ ಹೇಳಿ ಈ 12 ಹೆಸರುಗಳು ಬರುತ್ತೆ ನಾರಾಯಣರದು. ಆ 12 ನಾಮಗಳನ್ನ ಅಂದ್ರೆ 12 ಹೆಸರುಗಳನ್ನ ನಾವು ಇಲ್ಲಿ ನಾಮಗಳಾಗಿ ಧಾರಣೆಯನ್ನು ಮಾಡುವಂಥದ್ದು. ಈ ನಾಮ ಅನ್ನುವಂಥದ್ದು ಏನು ವಿಶೇಷ ಅಂತಂದ್ರೆ ಭಗವಂತನ ಪಾದ. ಓಕೆ, ಸೊ ಫೈನಲಿ ನೋಡೋದಲ್ಲ ನನ್ನ ಅಟೈರ್ ಈ ಥರ ಇದೆ. ನಂದು ಆಲ್ಮೋಸ್ಟ್ ಇನ್ನೇನು ರೆಡಿ ಆಗ್ತಾ ಇದೆ. ಸೊ ಅದಾಗಿದ ತಕ್ಷಣ ಇಬ್ಬರದು ಅಟೈರ್ ಯಾವ ಥರ ಇದೆ, ಔಟ್ಲುಕ್ ಯಾವ ಥರ ಇದೆ ಇವತ್ತೊಂದು ಅಂತ ಬಿಟ್ಟು ತೋರಿಸ್ತೀನಿ. ಅಂತೂ ಇಂತೂ ಮೇಡಮ್ ಫೈನಲಿ ರೆಡಿ ಆಗಿದ್ದಾರೆ. ಸೊ ಇಲ್ಲಿ ನೋಡಿ, ಮೇಡಮ್ನ ಲುಕ್ ಈ ಥರ ಇದೆ. ನೋಡ್ಬೋದು ನಂದು ಲುಕ್ ಎಷ್ಟು ಪ್ರಿಟಿಯಾಗಿ ಬಂದಿದೆ. ನನಗೆ ಆಕ್ಚುಲಿ ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ಹೆಂಗೆಂಗೋ ಕಾಣ್ಬಿಡ್ತೀನಿ ನಾಳೆ ಅಂತ ಇತ್ತು, ಬಟ್ ಐ ಥಿಂಕ್ ಐ ಆಮ್ ಲುಕಿಂಗ್ ದಿ ಬೆಸ್ಟ್ ಇನ್ ದಿಸ್ ಅಟೈರ್. ನಾನು ಹೇಳಿದ್ದೆಲ್ಲ ಏನೋ ಸ್ಪೆಷಲ್ ಲುಕ್ ಇದೆ ಅಂತ. ಸೊ ಇದೇ ನನ್ನ ಸ್ಪೆಷಲ್ ಲುಕ್, ನೀವು ನೋಡ್ಬೋದು. ಆ್ಯಂಡ್ ಇದನ್ನ ಮಾಡಿದ್ದು 2 ಸ್ಪೆಷಲ್ ಪೀಪಲ್. ಒಂದು ಮೇಕ್ ಓವರ್ ಬೈ ಕಾವ್ಯ ನವೀನ್ ಆ್ಯಂಡ್ ಮೇಕ್ ಓವರ್ ಬೈ ರಜನಿ ಯೋಗೇಶ್. ಸೊ ರಜನಿ ಯೋಗೇಶ್ ಫುಲ್ ನಂದು ಹೇರ್ ಸ್ಟೈಲ್ ಮಾಡಿದ್ರು ಆ್ಯಂಡ್ ಫುಲ್ ನಂದು ಮೇಕಪ್ ಎಲ್ಲ ಮಾಡಿದ್ರು. ಆ್ಯಂಡ್ ನೋಡ್ಬೋದು ನನ್ನ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಎಲಿಗೆಂಟ್ ಆಗಿ ನಾನು ಹೇಗೆ ಹೇಳಿದ್ನೋ ಹಾಗೆ ಮಾಡಿದ್ದಾರೆ. ಆ್ಯಂಡ್ ಮೇಕಪ್ಗೆ ಮಾತ್ರ ಪರ್ಫೆಕ್ಟ್ ಆಗಿ ತುಂಬ ಚೆನ್ನಾಗಿ ಡ್ಯಾಬ್ ಮಾಡಿದಾಗಲಿ ಪ್ರತಿಯೊಂದು ತುಂಬ ಸ್ಮೂತ್ ಆಗಿ ಮಾಡಿದ್ರು. ಸೊ ಅಂದರೆ ನಾನು ಮುಂದೆ ಕುತ್ಕೋತೀನಲ್ಲ, ಏನು ಮೇಕಪ್ ಸ್ವಲ್ಪ ಶೇಕ್ ಆಗಬಾರ್ದು ಅಂತ ತುಂಬ ಪರ್ಫೆಕ್ಟಾಗಿ ಟಾಪ್ ನಾಚಲ್ಲಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಸೊ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ನಾನೆಲ್ಲ ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಲ್ಸೋ ಡಿಸ್ಪ್ಲೇಯಲ್ಲಿ ಹಾಕಿದ್ದೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಆರ್ಡರ್ಸ್ ಏನಾದರೂ ನಿಮಗೆ ಬುಕಿಂಗ್ ಮಾಡಬೇಕು ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ರೀಚ್ ಔಟ್ ಟು ದೆಮ್. ಐ ವಿಲ್ ಟ್ಯಾಗ್ ದೇರ್ ಇನ್ಸ್ಟಾಗ್ರಾಮ್ ID ಆ್ಯಂಡ್ ಅವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ನೀವು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ. ಅಷ್ಟೊತ್ತೇನೋ ನಂದನೇ ಮಾತಾಡ್ತಾ ಇದ್ದಾಳೆ, ಇವನು ಮಾತಾಡ್ಸೋಣ. ಹಾಯ್, ನೀವೇ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡಿ. ಹಾಯ್. ಎಸ್, ಮೇಕ್ ಓವರ್ ಕಾವ್ಯ ನವೀನ್ ಅಂತ. ನೋಡ್ಬೋದು, ನಿಮ್ಗೆ ಯಾವುದೇ ಥರ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್ ಆ್ಯಂಡ್ ಮೇಕಪ್ ಏನೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ಹೇಳಲೇಬೇಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಆ್ಯಂಡ್ ನಮ್ಮ ಮದುವೆನಲ್ಲಿ ನಮ್ಮ ಅಕ್ಕಗೆ ಮೇಕಪ್ ಮಾಡಿದ್ದು ಇವರೇನೆ. ಸೊ ಅಕ್ಕಗೆ ಮತ್ತು ಪಾಪುಗೆ. ಸೊ ನಮ್ಮ ಅಕ್ಕದ ರೀಲ್ಸ್ ಆಲ್ರೆಡಿ ನೋಡಿರ್ತೀರಾ, ಪಾಪು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ.
ಹಾಗೆ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನು ಮಾಡ್ಬೋದು. ಓಂ ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಣಾನಾನ್ ತ್ವಾ ಗಣಪತಿಂ ನಮಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ. ಹಾಗೆ ಕುಲದೇವರಾದಂತಹ ಶ್ರೀ ಅರಳಕೋಟೆ ಆಂಜನೇಯ ಸ್ವಾಮಿ ಅವರನ್ನ ಪ್ರಾರ್ಥನೆಯನ್ನು ಮಾಡ್ಬೋದು. ಕುಲದೇವರು ಅರಳಕೋಟೆ ಆಂಜನೇಯ ಸ್ವಾಮಿ. ಓಂ ಆಪದಾಮಹ ಪಂತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮ ಶ್ರೀರಾಮಂ ಭೋಜ್ಯೋ ಭೋಜ್ಯೋ ನಮಾಮ್ಯಹಂ. ಕಲಿಯುಗದಲ್ಲಿ ಆದಿಶೇಷನ ಅವತಾರದಿಂದ ಬಂದು ಆದಿಶೇಷನ ಅಂದ್ರೆ ಕೃತಯುಗದಲ್ಲಿ ಶ್ರೀಮನ್ನಾರಾಯಣನಿಗೆ ಆದಿಶೇಷನಾಗಿ, ದ್ವಾಪರದಲ್ಲಿ ಕೃಷ್ಣನಿಗೆ ಬಲರಾಮನಾಗಿ, ತ್ರೇತಾಯುಗದಲ್ಲಿ ರಾಮನ ಜೊತೆಗೆ ಲಕ್ಷ್ಮಣನಾಗಿ, ಹಾಗೆ ಕಲಿಯುಗದಲ್ಲಿ ರಾಮಾನುಜರಾಗಿ ಬಂದಿರ್ತಾರೆ. ವಿಶೇಷವಾಗಿ ಈಗ ಕಳೆದ 4-5ನೇ ತಾರೀಕು ರಾಮಾನುಜ ತಿರುನಕ್ಷತ್ರ ಆಯಿತು. ವಿಶೇಷವಾಗಿ 1009ನೇ ವರ್ಷದ ತಿರುನಕ್ಷತ್ರ. ಇಲ್ಲಿ ಈ ಭೂಮಿಯಲ್ಲಿ ಅವರು ಅವತರಿಸಿ 1009 ವರ್ಷಗಳು ಕಳೆದಿದೆ. ಆಯ್ತಾ? ಈ ಶುಭ ಸಂದರ್ಭದಲ್ಲಿ ನಾವು ಆ ಭಗವಂತನ ಸ್ವರೂಪವಾದಂತಹ, ಶೇಷನ ಸ್ವರೂಪವಾದಂತಹ, ಲಕ್ಷ್ಮಣ ಸ್ವಾಮಿಯವರ ಸ್ವರೂಪವಾದಂತಹ, ಬಲರಾಮನ ಸ್ವರೂಪನಾದಂತಹ ಶೇಷನಾದಂತಹ ಶ್ರೀ ರಾಮಾನುಜನ ಪ್ರಾರ್ಥನೆಯನ್ನು ಮಾಡ್ಬೋದು. ನೋಡಿ, ಕೈಲಿರುವಂತಹ ಅಕ್ಷತೆಯನ್ನು ಹಿಡಿದು ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ, ಹಾಗೆ ಕುಲದೇವರನ್ನ, ಇಷ್ಟದೇವರನ್ನ, ಗ್ರಾಮದೇವರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಕೈಲಿರುವಂತಹ ಅಕ್ಷತೆಯನ್ನ ಆಕಾಶದೆತ್ತರಕ್ಕೆ ಹಾಕ್ಬೇಕಂತೆ. ಆಕಾಶ ತ್ವರಿತಂ ತೋಯಂ ಯಥಾಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗುಚ್ಚತಿ ಅಂತ ಹೇಳ್ತೇವೆ. ಅಂದ್ರೆ ಆಕಾಶದಿಂದ ಬಿದ್ದಂತ ಒಂದೊಂದು ಹನಿಯು ಹೇಗೆ ಭೂಮಿಯನ್ನ ಸೇರಿ, ಭೂಮಿಯಿಂದ ಒಂದು ನದಿಯನ್ನ ಸೇರಿ, ಕೆರೆಯನ್ನ ಸೇರಿ, ಕುಂಟೆಯನ್ನ ಸೇರಿ, ಕಾಲುವೆಯನ್ನ ಸೇರಿ, ನದಿಯನ್ನ ಸೇರಿ ನಂತರದಲ್ಲಿ ಹೇಗೆ ಹರಿದು ಎಲ್ಲಿರುತ್ತೆ, ಸಮುದ್ರವನ್ನ ಹೇಗೆ ಸೇರುತ್ತೋ ಹಾಗೆ ನಾವು ಯಾವ ದೇವತೆಗಳಿಗೆ ನಮಸ್ಕಾರ ಮಾಡಿದ್ರು ಅದೆಲ್ಲ ಒಂದು ಕೊನೆಗೆ ಕೇಶವಂ ಪ್ರತಿಗುಚ್ಚತಿ ಅಂತೇಳಿ ಆ ಕೇಶವ ಶ್ರೀಮನ್ನಾರಾಯಣರ ಪಾದಕ್ಕೆ ಸೇರುತ್ತೆ. ಆ ಅಕ್ಷತೆಯನ್ನ ಮೇಲ್ಕಾಕಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗುಚ್ಚತಿ. ಲೋಕಧಾರಣಿ ಉದ್ವಹಾಸಿ ವರಾಹೇಣ ಕೃಷ್ಣೇನ ಶತವಾಹನ. ಆ ಬಲಗಾಲನ್ನ ಮುಂದಿಟ್ಟು ಬನ್ನಿ, ನೀನ್ ಬಲಗಾಲಿನ ಮುಂದಿಟ್ಟು ತಾಯಿ ಆ ದೀಪವನ್ನ ಹಚ್ಕೊಂಡ. ಓಂ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಶಾಂತಿ ಶಾಂತಿ. ದೀಪ ಮಹಾಲಕ್ಷ್ಮೀ ದೀಪದುರ್ಗೆ ದೇವಿ ದೇವತಾಭ್ಯೋ ನಮೋ ನಮಃ. ಸುಮನಸ ಧೂಪಃ ಧೂಪಮಾಗ್ರಾಪಯಾಮಿ. ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗುಚ್ಛತಾಂ. ದೇವತಾಭ್ಯೋ ನಮೋ ನಮಃ. ನಮಃ ಗಣಪತಿ ದೇವತಾಭ್ಯೋ ನಮಃ. ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ವಿಶ್ವಕ್ಸೇ ನಮಃ ಗಣಪತಯೇ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ರತ್ನಮೇದಿಕೆ ಸಿಂಹಾಸನಂ ಸಮರ್ಪಯಾಮಿ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಾಹ್ಮಣಸ್ಪದ ಆನಂ ಶೃಣ್ವನ್ನಾನಿ ವಿಶ್ವೇದಸ್ರಾಧನಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ಓಂ ವಿಶ್ವಕ್ಸೇನಾಯ ನಮಃ. ಓಂ ವೇತ್ರಪಾಣಗೆ ನಮಃ. ಪ್ರಭಾಕರ ಸಮಪ್ರಭಾಕರ ನಮಃ. ದೈವಾಕರಾಗ ನಮಃ. ಓಂ ಮಯತುಂಬಾ ನಮಃ. ಮನಯತುಂಬಾ ನಮಃ. ಅಂಧಕಾರ ಮಹೋಗಲಾಡಿ ಜಗತ ಬೆಳಕನು ನೀಡಯ. ಏಕದ ಬ್ರಾಹ್ಮಣ ಉಪಹರಣೆ ಏಕದೈವ ಯಜಮಾನಯಂತೆ ಜೋದದಾತಿ. ಸುರಪತಿ ವಂದ್ಯಂ ಸುಂದರ ವಕ್ರಂ ಸುರಜಿತ ಮಣಿಮಕುಟಂ. ಪ್ರಣಮತ ದೇಹಂ ಪ್ರಕಟಿತ ತಾಳಂ ಶಕ್ತಿರಿತಾಳಮಿದಂ. ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಆಯುಃ ಆರೋಗ್ಯ ಐಶ್ವರ್ಯ ಆದೀನಾಂ ಉತ್ತರ ಉತ್ತರ ಅಭಿವೃದ್ಧ್ಯರ್ಥಂ ಪೂಜಾ ದ್ರವ್ಯಾಣಿ ಶುದ್ಧರ್ಥೆ ಸ್ವಸ್ತಿ ಪುಣ್ಯಾಹ ವಾಚನಂ ಕಾರಯಿಷ್ಯೆ ವಾಚ್ಯತಾಂ. ಓಂ ನವಿತ್ರಾವಣ್ಣೋ ಅಕಾರಿಷನ್ ವಿಷ್ಣೋರಸ್ವಸ್ಯ ವಾಜಿನಃ ಸುರಭಿನೋ ಮುಖತೃಣ ಆಯುಗಂ ಶಿತಾರಿಷದ. ಯಾಕೆಂತಂದ್ರೆ ನಮ್ಮ ಬೆಳಗಿನ ನಿತ್ಯ ಕರ್ಮಗಳು ಅವರುಗಳೆಲ್ಲ ಮಾಡ್ತಿದ್ದಾರೆ. ನೋಡಿ, ಭಗವಂತನ ಪೂಜೆಯನ್ನು ಹೇಳ್ತೇವೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಸೇವೆ ಪರಮ ಸುಖವಯ್ಯ ಅಂತ ಹೇಳ್ತೀವಿ. ಆ ಪದುಮನಾಭನ ಸೇವೆಯನ್ನು ಮಾಡುವಂಥದ್ದು ನಮ್ಮ ಪೂರ್ವ ಜನ್ಮದ ಸುಕೃತ, ಹೌದಲ್ವಾ? ರಾತ್ರಿ ಇಬ್ರು ಕಣ್ಣಲ್ಲಿ ನೀರು ಕಚ್ಕೊಂಡ್ರಿ. ನಮ್ಮಲ್ಲಿ ಇದೆ ಮೊದಲನೇ ವರ್ಷ, ಇಷ್ಟು ವರ್ಷಕ್ಕೆ ಪೂಜೆ ಆಗ್ತಾ ಇರೋದು. ಯಾಕೆ ಇಷ್ಟು ಕಷ್ಟ ಆಯಿತು? ಇಷ್ಟು ವರ್ಷಗಳು ಕಳ್ಕೊಂಡು ಆ ಭಗವಂತ ಅವನ ಆರಾಧನೆ ಮಾಡಿಸ್ಲಿಕ್ಕೆ ನಿಮ್ಮ ಮನೆಯಲ್ಲಿ, ಹೌದಲ್ವಾ? ಹಾಗೆ ಆ ಸಿಕ್ಕದಂಥ ಪೂಜೆ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು, ದುರುಪಯೋಗ ಪಡಿಸಿಕೊಳ್ಳಕೂಡದು. ಆಯ್ತಾ? ಈಗ ನೆಂಟರು ಬಂದಿದ್ದಾರೆ, ಬಂದವ್ರನ್ನ ಈಗ ರಕ್ಷೆ ಬಂದ, ಆ ರಕ್ಷೆ ಬಂದ್ಯಾ ಏನು ಮಚ್ಚ ಈಗ ಬಂದೇನೋ ಅಂತ ಕೈ ಹಿಡಿದು ಕರೀತೀಯ ಅಲ್ವಾ? ಅವ್ನು ಖುಷಿ ಆಯ್ತಾನೆ, ನಮ್ಮ ಮೋನ ಹಿಂಗೆ ಕರ್ದ ನಮ್ಮನ್ನ
ನೀನು ಅಣ್ಣ ತಮ್ಮ ಆಗಿರ್ಬೋದು, ಆದ್ರೂ ನೀವು ಅಷ್ಟು ಕ್ಲೋಸ್ ಆಗಿದ್ದೀರಾ ಅಲ್ವಾ? ಅದೇ ನೀನು ರಕ್ಷಿ ಬಂದಾಗ ನೀನು ಮಾತಾಡಿಸ್ದೆ ಸುಮ್ಮನಾದ್ರೆ ಏನು ಅನ್ಕೋತಾನೆ ರಕ್ಷಿ, ಏನೋ ಮರೆಯ ಮದುವೆ ಆಗೋಕ್ಕೆ ಮುಂಚೆ ಚೆನ್ನಾಗಿದ್ದ, ಈಗ ಹಿಂಗೆ ಆಗ್ಬಿಟ್ಟ ಅಲ್ವಾ? ರಕ್ಷಿ ನಾನು ನೀವೆಲ್ಲ ಮನುಷ್ಯರು, ನಾವು ಹುಳು ಮಾನವರು, ತೃಣಕ್ಕೆ ಸಮ ಅಂತಾರೆ. ನಾನು ಹೇಳ್ತೀನಿ ತೃಣಕ್ಕೂ ಸಮವಲ್ಲ ನಾವು. ತೃಣ ಅಂದರೆ ಹುಲ್ಲು, ಹುಲ್ಲಿಗೆ ಸಮ ಅಂತಾರೆ, ನಾವು ಅದು ಹುಲ್ಲಿಗೂ ಸಮ ಇಲ್ಲ ಅಂತ ಹೇಳ್ತೀವಿ. ಯಾಕಂದರೆ ನಮ್ಗೆ ಆ ಯೋಗ್ಯತೆ ಇಲ್ಲ ಭಗವಂತನ ಆ ಒಂದು ಉಪಾಸನೆ. ಏನೋ ಕಿಂಚಿತ್ ಪ್ರಮಾಣದಲ್ಲಿ ಮಾಡ್ತಾ ಸೂಕ್ಷ್ಮ ಪ್ರಮಾಣದಲ್ಲಿ ಎಳ್ಳು ಅಥವಾ ಸಾಸಿವೆ ಗಾತ್ರದಲ್ಲಿ ನಾವು ಮಾಡ್ತಾ ಇರ್ಬೋದು. ರಕ್ಷಿ ಅಥವಾ ಅಣ್ಣನೇ ಬೇಜಾರು ಮಾಡ್ಕೊಂಡ ಅಂತಂದರೆ ನಾವು ಅದೇನಲ್ಲ, ನಾವು ತೃಣ ಅಂತ ಭಗವಂತ ಜಗನ್ನಿಯಾಮಕನಾದಂತಹ ಭಗವಂತನ ಕರಿತಾ ಇದ್ದೀವಿ. ಆತ ಬೇಜಾರು ಮಾಡ್ಕೊಂಡ್ರೆ, ಉದಾಹರಣೆಗೆ ನಾವೆಲ್ಲ ಬೇಜಾರು ಮಾಡ್ಕೊಂಡ್ರೆ ನಾಳೆ ಏನೋ ಸೇರಿಸಿ ಒಂದು ಪಾರ್ಟಿ ಮಾಡಿ ಸರಿ ಮಾಡಿಬಿಡ್ಬೋದು ಅಲ್ವಾ? ಅಣ್ಣ ಹಿಂಗಾಯ್ತು ಅಂತಲೋ ಅಥವಾ ರಕ್ಷಿ ಹಿಂಗಾಯ್ತಲೋ ಅಂತ ನಮ್ಮನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು. ನೀವು ಬಿಡಪ್ಪ ನನ್ನ ತಮ್ಮ ಹೇಳ್ತೀವಿ, ನಮ್ಗೆ ಆ ಭಾವನೆ ಇರುತ್ತೆ. ಬಟ್ ಭಗವಂತ ಒಂದು ಬಾರಿ ಮುನಿಸಿದ ಅಂದರೆ ಕಷ್ಟ ಇದೆ. ಹರ ಮುನಿದರು ಗುರು ಕಾಯುವನು ಅಂತಾರೆ. ಆ ಗುರುವನ್ನು ಮುನಿಸ್ಬಾರ್ದು, ಹರಿಯನ್ನು ಮುನಿಸ್ಬಾರ್ದು. ಆಯಿತಾ? ಭಗವಂತನ ಕರೆದಿದ್ದೇವೆ, ಭಗವಂತನ ಆರಾಧನೆಯಲ್ಲಿ ನಮ್ಮ ಈ ದಿನವನ್ನು ಕಳಿಬೇಕು, ಸರಿನಾ? ಅದರಿಂದ ದಯಮಾಡಿ ಮಧ್ಯದಲ್ಲಿ ಯಾವುದನ್ನೇ ಡಿಸ್ಟರ್ಬ್ ಮಾಡ್ಕೊಳ್ಳೋದು. ಹಾಗೆ ಈಗ ಗೊತ್ತು ಜನ ಬಂದಿದ್ದಾರೆ, ಪೂಜೆ ಕೂತಿದ್ದೀರಿ, ಬಂದವ್ರು ಜಸ್ಟ್ ಆಯ್ ಮಾಡಿ ಹಾಗೆ ನಾರ್ಮಲ್ ಆಗಿ ಅನ್ಬೇಡಿ, ಬನ್ನಿ ಒಂದು ಸನ್ನೆಯಲ್ಲಿ ಕರೆದು ಕೂರಿಸಿ ಅವ್ರಿಗೊಂದು ಪರವಾಗಿಲ್ಲ ಮಾತಾಡಿಸಿ ನೋಡಿ. ವಿಶೇಷವಾಗಿ ಈ ದಿನವನ್ನು ಅವಾಗಲೇ ಹೇಳಿದೆ, ಸಮ್ಯಕಿತಿ ಕಲ್ಪಃ ಸಂಕಲ್ಪಃ ಅಂತೇಳಿ ಈ ಸಂಕಲ್ಪದಲ್ಲಿ ನಾವು ಭಗವಂತನ ಆರಾಧನೆಗೆ ಕೊಡ್ತಾ ಇರುವಂಥ ಇನ್ವಿಟೇಷನ್. ನಿಮ್ಮ ಮದುವೆ ಇನ್ವಿಟೇಷನ್ ಹಂಚಿದಿರಿ, ಏನಿರುತ್ತೆ ಇನ್ವಿಟೇಷನ್ಲಿ? ಮೊದಲು ದೇವರ ಹೆಸರು, ಹೌದಲ್ವಾ? ಇಲ್ಲಿ ನಾವು ಇಂಥ ಗೋತ್ರದವರು, ಪರಾಶರ ಗೋತ್ರದವರು. ಈ ದಿನದ ವಿಶೇಷ, ಈ ದಿನ ಏನು? ಪರಾಭವ ನಾಮ ಸಂವತ್ಸರದ ಉತ್ತರಾಯಣದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಅಲ್ವಾ? ಬುಧವಾರ. ಈ ದಿನದಂದು ನಮ್ಮ ಮನೆಯಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಭಗವಂತ ತಾವು ದಯಮಾಡಿ ಬನ್ನಿ ಅಂತ ಹೇಳಿ ಕೇಳ್ತಾ ಆ ಭಗವಂತನ ಕೇಳೋದೇನಂದರೆ, ನಮಗೆ ಕ್ಷೇಮ, ಸ್ಥೈರ್ಯ, ಧೈರ್ಯ, ವಿಜಯ, ವೀರ್ಯ, ಆಯುಷು, ಆರೋಗ್ಯ ಎಂಬಂಥ ಅಷ್ಟ ಐಶ್ವರ್ಯಗಳನ್ನು, 8 ರೀತಿಯ ಐಶ್ವರ್ಯಗಳನ್ನು ನೀನು ಕೊಡು. ಅದರೊಟ್ಟಿಗೆ ನಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡು, ದಿನೇ ದಿನೇ ಅಭಿವೃದ್ಧಿಯನ್ನು ಮಾಡು. ನಮಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳಲ್ಲಿ ನಮ್ಮನ್ನು ಸಂರಕ್ಷಣೆಯನ್ನು ಮಾಡು. ಶಂಕೇ ಚಕ್ರೇ ಚನಂದಕೆ ಶ್ರೀಮಾನ್ ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ ವನಮಾಲಿಕಧೀಶಾಂಗಿ ಶಂಕಿ ಚಕ್ರೇ ಚನಂದಕೆ ಶ್ರೀಮಾನ್ ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ. ಕೈ ಕೊಡಬೇಕು, ತಲೆ ಮೇಲೆ ಹಾಕಬಾರ್ದು. ದೀರ್ಘ ಸುಮಂಗಲಿ ಭವ ಹೇಳ್ಬೇಕು, ಬಾಯ್ಬಿಡ. ಕೂತ್ಕೊಮ್ಮ, ಈಗ ಒಂದು ಮಾಲೆ ತೆಗಿ, ಕೂತ್ಕೊ. ನೀನು ಹೇಳ್ಬಾರ್ದಪ್ಪ, ನಾರಾಯಣ ಅಲ್ಲೇ ಕೂತ್ಕೋಬೇಕು ನೀವು. ವನಮಾಲಿ ವಾಸುದೇವ ಅಂತ. ವನಮಾಲಿಕಧೀಶಾಂಗಿ ಶಂಕಿ ಚಕ್ರೀ ಚನಂದಕಿ ಶ್ರೀಮಾನ್ ನಾರಾಯಣ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೈ ಪ್ರತಿಷ್ಠತಿ. ಸಿಂಧೂರ, ಲಲಾಟೆ ಬಳಸಿ ಇಡು. ಇಲ್ಲಿ ಲಲಾಟೆ ಅಂದ್ರೆ ಇಲ್ಲಿ ಮಧ್ಯಕ್ಕೆ ಬರಬೇಕು. ಯಜ್ಞೋಪವೀತ ದೇವತಾಭ್ಯೋ ನಮೋ ನಮಃ. ದಶಾನಾನ್ ಗುಗ್ಗುಣಂ ಧೋಪಂ ಸುಗಂಧಿಂ ಚ ಸುಮನಂತರಾಜಾದಿ ಸರ್ವಸ್ತೋಮೋದಿರಾರ್ಥ ಉತ್ತರ ಮಹರ್ಭವತಿ. ಭಕ್ತರ ಮನೆಗೀಗ ಕೃಷ್ಣಯ್ಯ ಭಾರೋ, ರಂಗಯ್ಯ ಭಾರೋ, ಶ್ರೀನಿವಾಸ ಭಾರೋ, ಆಪ್ಯಾಯಸ್ವ ವಿಶ್ವತಮೇತತೆ ವಿಶ್ವತಾತ್ಮರುಷ್ಣಯಂ ಭವಾವಾಗಸ್ಯ ಸಂಗತೆ ವಿಷ್ಣೋಃ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಯಃ ದಿವೈವ ಚಕ್ಷುರಾತಸಂ ತದ್ವಿಪ್ರಾಸಪನ್ನ ಭೋಜಾ ಗೃಹಾಗಂ ಸತ್ವನಿಂದತೆ. ಓಂ ವೈಶ್ವರಾಯ ಮೇಲಾಲಿ ಲಾಲಾಯಿ ತನ್ನ ಗುರುಜೋದಯ ಸ್ವಾಹ. ಓಂ ವೈಶ್ವರಾಯ ಮೇಲಾಲಿ ಲಾಲಾಯಿ ತನ್ನ ಗುರುಜೋದಯ ಸ್ವಾಹ. ಓಂ ವೈಶ್ವರಾಯ ಲಾಲಿ ಲಾಲಾಗಿ ದಿಮಹೇ ತನ್ನೋ ಅಗ್ನಿ ಪ್ರಚೋದಯ ಸ್ವಾಹ. ಓಂ ವೈಶ್ವರಾಯ ಮೇಲಾಲಿ ಲಾಲಾಯಿ ತನ್ನ ಗುರುಜೋದಯ ಸ್ವಾಹ. ಓಂ ವೈಶ್ವರಾಯ ಮೇಲಾಲಿ ಲಾಲಾಯಿ ತನ್ನ ಗುರುಜೋದಯ ಸ್ವಾಹ. ನೋಡಿ, ಇದನ್ನು ನೃಸೂಕ್ತ ಅಂತೇಳಿ ಪುರುಷ ಸೂಕ್ತ ಮತ್ತು ಶ್ರೀ ಸೂಕ್ತದಿಂದ ಮಾಡುವಂಥ ಹೋಮ. ಪುರುಷ ಸೂಕ್ತದಿಂದ ನಾರಾಯಣನನ್ನು, ಶ್ರೀ ಸೂಕ್ತದಿಂದ ಮಹಾಲಕ್ಷ್ಮಿಯನ್ನ ಕರೆಯುವಂಥದ್ದು. ಇದು ಹೋಮ ಅಂತಂದ್ರೆ ಏನೋ ಪುರೋಹಿತರು ಬರ್ತಾರೆ, ಒಂದಷ್ಟು ಗಡ್ಡಿ ಹಾಕ್ತಾರೆ, ಏನೋ ಹೊಗೆ ಹೇಳ್ಸ್ಬಿಟ್ಟು ಹೋಗ್ತಾರೆ ಅಂತ ಅನ್ನೋಂಥದ್ದಲ್ಲ. ಹೋಮ ಅಂತ ಅನ್ನುವಂಥದ್ದು ಇಷ್ಟೊತ್ತು ಮಾಡಿದಂಥದ್ದು ಅಗ್ನಿ ಪ್ರತಿಷ್ಠೆ. ಅಗ್ನಿದೇವರನ್ನ ಕರೆದು ಈ ಅಗ್ನಿಯಲ್ಲಿ ಆ ಅಗ್ನಿದೇವನ ಹೆಂಡತಿಯಾದಂತಹ ಸ್ವಾಹಾದೇವಿ ಅವರು ಪ್ರತಿಷ್ಠೆ ಆಗಿರ್ತಾರೆ. ಅದಕ್ಕೆ ನಾವು ಹೋಮದಲ್ಲಿ ಸ್ವಾಹ ಅಂತ ಕೊಡುವಂಥದ್ದು. ನಾವು ಕೊಡುವಂಥ ಹವಿಸನ್ನು ಆ ಸ್ವಾಹಾದೇವಿಯವರು ಸ್ವೀಕಾರ ಮಾಡಿ ನೀವು ಹೇಳಿದಂಥ ಯಾವ ದೇವರ ಹೆಸರನ್ನು ಅಂದರೆ ಪ್ರಾರ್ಥನೆಯನ್ನು ಮಾಡಿಕೊಡ್ತೀರಿ ಆ ದೇವರಿಗೆ ಸಮರ್ಪಿಸುವಂತಹ ಜವಾಬ್ದಾರಿ ಈ ಅಗ್ನಿದೇವನು. ಆ ಅಗ್ನಿದೇವನು ಈ ಮನುಷ್ಯರು ಮತ್ತು ದೇವತೆಗಳಿಗೆ ನಡುವೆ ಇರುವಂಥ ಪೋಸ್ಟ್ ಮ್ಯಾನ್ ಇದ್ದಂಗೆ.
ನಾವು ಕೊಂಡಂತ ತಾಂಡವಿ ದೇವರಿಗೆ ಸಮರ್ಪಣೆ ಮಾಡೋಣ. ಉದಾಹರಣೆಗೆ ನಕ್ಷತ್ರದಲ್ಲಿ ಹಣ್ಣುಗಳನ್ನೆಲ್ಲ ಇಟ್ಟಿದ್ದೀವಿ. ಓಂ ನಮೋ ಭಗವತ ಭೋಜ್ಯಾಸನ ಸಮರ್ಪಯಾಮಿ ಅಂತ ಭಗವಂತ ತಿನ್ನುವಂತಾಗಿ. ಅಬದ್ಧಂ ವಿರುಜಂ ಪಶಂ ಸ್ವಾಹಾ ತ್ರಯಜ್ಞಂ ಬರೇಜ ಪ್ರೋಕ್ಷನ್ ಪುರುಷಂ ಜಾತಮಂತದಃ ತೇನ ದೇವಾ ಐದಂತ ಸಾಧ್ಯಾರುಚಯಶ್ಚಗೆ ಸ್ವಾಹಾ ತಸ್ಸಾಯಿಮೇ ತನ್ನೋ ಶಾಂತ ಪ್ರಚೋದಯ ಸ್ವಾಹಾ ಓಂ ವಿಶ್ವಕ್ಸೇನಾಜ್ಞೇ ವೇತ್ರಸ್ಸಾಯಿಮೇ ತನ್ನೋ ಶಾಂತ ಪ್ರಚೋದಯ ಸ್ವಾಹಾ ಆವತಿ ದೇವತಾಭ್ಯೋ ನಮಃ ಧೂಪಮ ಆಘ್ರಪಯಾಮಿ. ಅವಶ್ಯವಾಗಿ ಗ್ರಾಮ ಸಹಿತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿಯವರು ಇಲ್ಲಿ ಕುಂಭದಲ್ಲಿ ಆವಿರ್ಭವಿಸಿದ್ದಾರೆ. ಆವಿರ್ಭವಿಸಿರುವಂತಹ ಭಗವಂತನಿಗೆ ಅಂಗ ಪೂಜೆ ಆಗುತ್ತೆ. ಅಂಗಗಳು ಏನು ಪಾದದ ಅಂಗುಷ್ಟದಿಂದ ಹಿಡಿದು ನೆತ್ತಿಯ ಶಿಖೆವರೆಗೆ ಭಗವಂತನಿಗೆ ಪೂಜೆ ಆಗುತ್ತೆ. ಆ ಪೂಜೆಗಳನ್ನ ಮಾಡಿ ಪ್ರಾರ್ಥನೆ ನೋಡಿಕೊಂಡು ಅಲ್ಲಿರುವಂತಹ ಕುಸುಮಾಕ್ಷತೆಯನ್ನು ಭಗವಂತನಿಗೆ ಸತ್ಯನಾರಾಯಣ ಬಿಂಬಕ್ಕೋ ಕುಂಭಕ್ಕೋ ಅಥವಾ ಚಿತ್ರಪಟಕ್ಕೋ ನೀವು ಸಮರ್ಪಣೆಯನ್ನು ಮಾಡಬಹುದು. ವಾಮನಾಯ ನಾಮೃತನಾಯ ನಾಮೃತಿ ಜಯಜಾಯ ಮಹಾ ಪದ್ಮನಾಭ ಈ ಆಚರಣೆಯಲ್ಲಿ ವಿಶೇಷವಾಗಿ ಕಥಾಶ್ರವಣ ಅನ್ನುವಂಥದ್ದು ಮುಖ್ಯ. ಈ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯಲ್ಲಿ ಎಲ್ಲರೂ ಕೇಳಿರುವಂತ 5 ಕಥೆಗಳು, 5 ಅಧ್ಯಾಯಗಳು ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ 168 ಅಧ್ಯಾಯಗಳಿರ್ತವೆ. 5 ಅಧ್ಯಾಯನ ಕೇಳಿಸ್ಕೊಳ್ಳಿಕ್ಕೆ ನಮ್ಮ ಜನ ಇಲ್ಲ, ಹೌದಲ್ವಾ? ಈ 168 ಅಧ್ಯಾಯಗಳನ್ನೆಲ್ಲ ಕೇಳಿಸ್ಬೇಕಾರೆ ಅದರಿಂದ ನಮ್ಮ ಗುರು ಹಿರಿಯರು ಋಷಿ ಮುನಿಗಳು ಅದನ್ನ 5 ಅಧ್ಯಾಯಕ್ಕೆ ತಂದು ನಿಲ್ಲಿಸಿದ್ದಾರೆ. ಪಾರ್ವತಿ ಐದನೆಯ ಹಾಗೂ ಕೊನೆಯ ಅಧ್ಯಾಯವು ಪುನಃ ಸೂತ ಪುರಾಣಿಕರು ಮತ್ತೆ ಹೇಳುತ್ತಾರೆ. ಎಲೆ ಶೌನಕಾದಿ ಋಷಿಗಳಿದ ಕೇಳಿರಿ, ನಿಮಗೆ ನಾನು 2ನೇ ಸಲ ಇನ್ನೂ ಒಂದು ಇತಿಹಾಸವನ್ನು ಹೇಳುವೆನು. ಈ ಪ್ರಕಾರ ಪರಮ ದುರ್ಲಭ್ಯವಾದ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನಧಾನ್ಯ ಮುಂತಾದ ಮುಕ್ತವಾಗುತ್ತವೆ. ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ. ಎಲ್ಲವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭೀತಿಯನ್ನು ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೋ ಅವರುಗಳಲ್ಲಿ ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದುತ್ತಾರೆ. ನಾರಾಯಣಾಯೇತಿ ಪಂಚಾಕ್ಷರಾಣಿ ಏತದ್ವೈ ನಾರಾಯಣ ಸಾಷ್ಟಾಕ್ಷರಂ ಹ್ರೀಂ ಓಂ ಸ್ವಸ್ತಿ. ಹೇಳೋರು ಹೇಳ್ಬೋದು. ಆಸನ ಮಾಡಿಗೋ ಎನ್ನ ಸ್ವಾಮಿಯೇ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಗೋ ಎನ್ನ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನನಗಾಗಿ ಏನನ್ನು ನಾ ಬೇಳೆನು, ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯಲ್ಲಿ ನಿಲ್ಲುವ
ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನೀರ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀ ನನ್ನ ಕಾಪಾಡಿದೆ. ಬಲಿದಾದ ಮಡಿಲನ್ನು ನೀ ತುಂಬಿದೆ, ನಾ ಕಾಣದಾನಂದವ ನೀಡಿದೆ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಆಶಾ ಕ್ಲೇಶ ದೋಷವೆಂಬ ಅಗ್ನಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು, ಸಂತೋಷಿಯಾಗು. ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರು ಬಹುದೇನು, ಅಲ್ಲಿಗೋದೇನು. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗೆ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಹರಿ ಓಂ ತತ್ಸತ್. ಬನ್ನಿ ಅಚ್ಚು ಕೊಟ್ಬಿಡಿ, ಆರತಿ ಮಾಡಿ ಹೆಣ್ಮಕ್ಳು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಸತ್ಯದಿ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆಯು ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಹರಿ ಓಂ ತತ್ಸತ್. ಅಸ್ಯ ದೇವತಸ್ಯ ದೇವತಸ್ಯ ಅಸ್ಮಿನ್ ಸ್ವಾಮಿನಃ ಶ್ರೀ ರಮಾಸಹಿತ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಅತಃ ಸತ್ಯಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಕುಲದೇವತಾ ಆಂಜನೇಯ ಸ್ವಾಮಿ ದೇವತಾ ಭ್ಯೋ ನಮೋ ನಮಃ. ಎಲ್ಲರೂ ಹೇಳ್ಕೊಳ್ಳಿ. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತ ತೇಜಸಃ ಶ್ರೀಮನ್ನಾರಾಯಣ ಇತಿ ಸಮರ್ಪಯಾಮಿ. ಸಮರ್ಪಯಾಮಿ ನಾರಾಯಣ ಅಖಿಲ ಗುರು ಅಖಿಲ ಗುರು ಭಗವನ್ ನಮಸ್ತೆ, ಭಗವನ್ ನಮಸ್ತೆ, ಭಗವನ್ ನಮಸ್ತೆ, ಭಗವನ್ ನಮಸ್ತೆ, ಭಗವನ್ ನಮಸ್ತೆ, ಭಗವನ್ ನಮಸ್ತೆ. ಸರ್ವಂ ಶ್ರೀ ಸರ್ವಂ ಶ್ರೀ ಕೃಷ್ಣಾರ್ಪಣಂ ಕೃಷ್ಣಾರ್ಪಣಂ ಅಸ್ತು. ಅಸ್ತು. ಭಗವಂತನಲ್ಲಿ ನಿಮ್ಮ ಮನಸ್ಸಿನ ವಾಂಛನೆಗಳನ್ನ ಕೇಳ್ತಾ ನಿಂತಲ್ಲೇ 3 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಂ ಧೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಣ ಪಾಪಾತ್ಮ ಪಾಪ ಸಂಭವ. ದಯಮಾಡಿ ಎಲ್ಲರಲ್ಲೂ ಒಂದು ಪ್ರಾರ್ಥನೆ. ಹೂವು ಅಕ್ಷತೆ ಹಾಕಕ್ ಮುಂಚೆ ಮದುವೆ ಮನೇಲಿ ಎರ್ಸ್ದಂಗೆ ಎರ್ಸ್ಕೊಡ್ದು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಪಾದಕ್ಕೆ. ಒಬ್ಬೊಬ್ಬರಿಗೆ ಒಂದು ಹಾಕ್ಬೇಕು. ಜಯ ಇಂದಿರಾ ರಮಣ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ ಸಂಕೀರ್ತನ ಗೋವಿಂದ ಗೋವಿಂದ ವರದ ಗೋವಿಂದ ಗೋವಿಂದ. ಜಯ ನಮ ಪಾರ್ವತಿ ಪತಗೆ. ಹರ ಹರ ಮಹಾದೇವ. ಶ್ರೀರಾಮಚಂದ್ರ ಪ್ರಭು ಕಿ ಜೈ. ಬೋಲೋ ಸೀತಾ ಮಾತಾ ಕಿ ಜೈ. ಬೋಲೋ ಲಕ್ಷ್ಮಣ ಸ್ವಾಮಿ ಕಿ ಜೈ. ಬೋಲೋ ಪವನ ಸುತ ವೀರ ಧೀರ ಶೂರ ಹನುಮಾನ ಕಿ ರಮಣ ಗೋವಿಂದ ರಮಣ ಗೋವಿಂದ 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 ಗೋವಿಂದ. ಗೋವಿಂದ.
ಹೊಟ್ಟೆ ಸಿಗ್ತೈತಾ? ಇನ್ನ ಹಸಿತಾ ಇಲ್ಲ, ಆಮೇಲೆ ಹಸಿಯುತ್ತೆ. ಈಗಾಗಲೇ ಎಲೆ ಮುಂದೆ ನಿಂತಾಗ ಹಸಿಯುತ್ತೆ. ನಮ್ಮ ಮನೇಲಿ ಸೂಪರಾಗಿ ಪೂಜೆ ಆಯಿತು. ನಾನು ಬೇಡ್ಕೊಂಡಿದ್ದಾಗ ನಾನು ಸುಮ್ಮನೆ ಅದೇ ದೇವ್ರು ಹಾಡುವಾಗೂ ಹೂವು ಬಿತ್ತು, ಪೂಜೆ ಮಾಡುವಾಗೂ ಹೂವು ಬಿತ್ತು. ಒಂದು 3-4 ಸಲ ಇವತ್ತು ಹೂವು ಬಿದ್ದಿದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಮೊದಲನೇ ಸಲ ಈ ಥರ ಪೂಜೆ ಮಾಡಿಸಿದ್ದು ಎಷ್ಟು ಖುಷಿ ಆಯಿತು ಅಂತಂದರೆ ಈ ಥರ ನಡ್ಸ್ಕೊಳೋದಕ್ಕೂ ಮೇನ್ ಕಾರಣ ನಮ್ಮ ಅಣ್ಣ ನಮ್ಮ ಮಾವ ನಿಜವಾಗ್ಲೂ ತುಂಬ ಚೆನ್ನಾಗಿ ನಡ್ಸ್ಕೊಟ್ರು. ಸೂಪರ್ವಾಗಿ ನಡೆಸ್ಕೊಟ್ಟು ನಮಗೆ ಹೇಗೆ ಚೆನ್ನಾಗಿತ್ತು. ಇವಳಿಗಂತೂ ನನಗೆ ತುಂಬಾನೇ ಖುಷಿ ಆಯ್ತು. ಮೇನ್ ಟಾಸ್ಕ್ ಇದ್ದಿದ್ದೇನೆ ಇವಳನ್ನ ಖುಷಿ ಪಡಿಸ್ಬೇಕಾಗಿತ್ತು. ಇವಳಿಗೆ ಫುಲ್ ಖುಷಿ ಆಗೋಯ್ತು. ಫುಲ್ ಖುಷಿ. ನೀವು ನೋಡ್ಬೋದು ನನ್ನ ಅಟ್ಯಾಚ್ ಕೂಡ ನಾನು ಇವತ್ತು ಫುಲ್ ಆ್ಯಕ್ಚುಲಿ ವೈಷ್ಣವಾಸ ಆಗಿದೆ. ನಮ್ಮ ಅದೇ ಇವತ್ತಿಂದ ಆ್ಯಕ್ಚುಲಿ ನಮ್ಮ ಅಪ್ಪನ ಮಾತ್ರ ಆಡ್ಸೋಣ ಅಂತ ಪ್ಲ್ಯಾನ್ ಇದೆ. ನಾವು ಆಡೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಆ ಪೂಜೆ ಮಾಡಿಸಿದ ವಿಧಾನ, ಕತೆ ಹೇಳಿದ ರೀತಿ ಅದೆಲ್ಲನೂ ಹೆಂಗೆ ಥರ ಎಲ್ಲರಿಗೂ ಒಂಥರ ಡಿವೋಷನ್ ವೈಬ್ ಬಂದಿತ್ತು. ಸೊ ಎಲ್ಲರೂ ಸೇರ್ಕೊಂಡು ತುಂಬ ಚೆನ್ನಾಗಿತ್ತು. ಅದು ಬಂದ್ಬಿಡ್ತದೆ ಆಟೋಮೆಟಿಕ್. ತುಂಬ ಖುಷಿ ಆಯಿತು, ತುಂಬ ನೆಮ್ಮದಿ ಇನ್ನೊಂದು ಅನ್ನಿಸ್ತು. ಇನ್ಸಿಡೆಂಟ್ ಹೇಳಬೇಕು. ನಮ್ಮ ಮೋನಿ ಭಕ್ತಿಯಿಂದ ಹಾಡು ಹೇಳ್ಬೇಕಾದ್ರೆ ದೇವರಿಂದ ಫುಲ್ಲು ಹೂವು ಎಷ್ಟು ಬೀಳ್ತಾ ಇತ್ತು ಎಲ್ಲ. ತುಂಬಾ ಖುಷಿ ಆಯ್ತು ಅವಾಗ ನೋಡಿ. ಬಿಕಾಸ್ ನಮ್ಮ ಅಣ್ಣ ಹೇಳಿದ್ರು ದೇವ್ರಿಗೆ ಹಾಡು ಹೇಳಿನೇ ಅದು ಹೊಲ್ಸ್ಕೊಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಹಾಡು ಹಾಡಿದ್ದು. ಅಲ್ಲಿ ಇವಳು ಕೇಳ್ತಾ ಇದ್ದು ನಾನು ಹಾಡು ಆಡಲೇಬೇಕು. ಹಾಡು ಹಾಡಿದ್ರೆ ನನಗೆ ತುಂಬ ಇಷ್ಟ, ಸ್ಪೆಷಲಿ ದೇವ್ರ ಹಾಡು. ನಾನು ಯಾವಾಗಲೂ ಹೇಳ್ತಿರ್ತೀನಿ. ಮೊನ್ನೆ ರಾತ್ರಿ 12-1 ಗಂಟೆ ತನಕನೂ ಹಾಡಿದ್ವಿ ದೇವ್ರ ಹಾಡು. ಮನೇಲಿ ದೇವ್ರ ಹಾಡು ಹಾಡಿದ್ರೆ ಅಷ್ಟು ಪಾಸಿಟಿವ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಹಾಡು ಮೋನ ಅಂತ ಇವತ್ತು ಮನಸ್ಸು ತುಂಬಿ ಹಾಡಿದ್ದಾನೆ. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನ್ ಶಾಕು ಸಡನ್ ಆಗಿ ಬ್ರೋ ಹಾಡು ಹೇಳ್ತಿರೋದು ನೋಡ್ಬಿಟ್ಟು. ತುಂಬ ಚೆನ್ನಾಗಿ ಹಾಡಾಡ್ತಾರೆ. ಆ ಟ್ಯೂನು ಸಾಂಗ್ ವಾಯ್ಸ್ ಎಲ್ಲ ಇಗ್ನೋರ್ ಮಾಡಿ ದೇವ್ರ ಸಾಂಗ್ ಹಾಡಿದ್ದು ಏನಾದ್ರು ತಪ್ಪಾಗಿರಿ ಕ್ಷಮಿಸ್ಬಿಡಿ ಎಲ್ಲ. ಈಗ ಊಟ ಬಡಿಸೋಣ. ಊಟ ಬಡಿಸ್ಬಿಟ್ಟು ಎಲ್ಲರನ್ನೂ ಸಂತೃಪ್ತಿ ಮಾಡಿ ಸಂತೋಷ ಪಡ್ಕೊಂಬೇಡಿ ನೀವು. ಮಾಡೋದು ಅಂಕಲ್ ಪೂಜೆ ಎಲ್ಲ ಚೆನ್ನಾಗಿತ್ತಾ? ಅಂಕಲ್ದು ಸೇರಿ ಊಟ ಮಾಡಬೇಕು. ನೀವೇನೆ ಅಂಕಲ್ ಬಂದಿಲ್ಲ ಇವತ್ತು. ಎಲೆ ಖಾಲಿ ಇದೆ ಇಲ್ಲಿ ಬಡಿಸಿ ಸ್ವಲ್ಪ. ನಮ್ಮ ಅತ್ತೆ ಸ್ವಲ್ಪ ಸ್ಪೆಷಲ್ ಆಗಿ ವಿಚಾರಿಸಬೇಕು. ಆಮೇಲೆ ಎಲ್ಲ ಬೈತಾರ ಮೇಲೆ. ಇಲ್ಲಿ 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 ಸ್ವಲ್ಪ ರೈಸ್ ಹೌದಾ ಚಿಕ್ಕ ಮತ್ತೆ ಕೂತಿದಾರ. ಆಯ್ತಾ ಅವ್ರದ್ದು ಊಟ ನೀವು ಊಟ ಮಾಡ್ತೀನಿ. ಆಯ್ತಾ? ಚೆನ್ನಾಗಿತ್ತು ಎಲ್ಲ? ತುಂಬ ಚೆನ್ನಾಗಿತ್ತು ಊಟ. ಹೋಮ್ ಮೇಡ್ ಅದು ಇಲ್ಲ ಚೆನ್ನಾಗಿ ಮಾಡಿದ್ರು. ಸಂಗತಿ ಪಡ್ಕೊಂಬೇಡಿ. ಸ್ವಲ್ಪ ಲೇಟ್ ಆಯಿತು ಊಟಕ್ಕೆ. ಹಾಡೋದು ನಾವು ತರಿಸಿದ್ದು ನೈಟು ಎಲ್ಲ ರೆಡಿ ಅವ್ರ ಕಡೆಯಿಂದನೇ ತರಿಸಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು ಅಜ್ಜಿ. ಜೊತೆಕ ಸಮಾಜ ಪಡ್ಕೊಂಬೇಡ, ಆರಾಮ ಊಟ ಮಾಡು. ಎಲ್ಲ ನಮ್ಮ ದೊಡ್ಡಮ್ಮನೆ ಆ್ಯಕ್ಚುಲಿ ಎಲ್ಲ ಇವ್ರ ಕಳ್ದೇನೆ ಎಲ್ಲ ಕಿಚನ್ ಡಿಪಾರ್ಟ್ಮೆಂಟು. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ನಮ್ಮ ನಂದು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿರೋಕ್ಕೆ ಮೇಕಪ್ ಒಂದು ರೀಸನ್ ಆಯಿತು ಅಂತಂದರೆ ಸ್ಯಾರಿ ಡ್ರೇಪಿಂಗ್ ಕೂಡ ಇನ್ನೊಂದು ರೀಸನು. ಅದಕ್ಕೆ ರೀಸನ್ ಏನು ಅಂತಂದರೆ ನಮ್ಮ ಜೊತೆ ಅಕ್ಕ. ಥ್ಯಾಂಕ್ ಯು ಅಕ್ಕ. ಅಷ್ಟು ಬೇಗ ನಿನ್ನೆ ಬಂದು ಪಪ್ಪ ಮಾಡಿದ್ವಿ ಅಕ್ಕ. ಖುಷಿ ಅಲ್ವಾ? ನಮ್ಮ ಥರದ್ದು ನಿಮ್ಗೆ ರೆಡಿ ಮಾಡಬೇಕು ಅಂದ್ರೆ ನಮ್ಗೆ ಇನ್ನೂ ಖುಷಿನೇ. ಇನ್ನು ಇಲ್ಲಿ ನಮ್ಮ ಮಾವ ಇದ್ದಾರೆ. ಹೇಳಿ ಮಾವ, ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಭಾಳ ಚೆನ್ನಾಗಿತ್ತು. ಅಡುಗೆಗಳೆಲ್ಲ ಚೆನ್ನಾಗಿತ್ತು. ನಮ್ಮ ಗುರುಗಳು ಮತ್ತು ನಮ್ಮ ಪುರೋಹಿತರು ಹೇಳ್ಬೇಕು ಹೆಂಗಿದೆ ಎಲ್ಲ. ಅದು ಈ ಕಾರ್ಯಕ್ರಮದಲ್ಲಿ ಇದು ಒಂದು ನಮ್ಮ ಮಣಿಯಣ್ಣ, ನಾವು ಮಣಿಯಣ್ಣ ಅಂತ ಕರೆಯೋದು. ಸೊ ಇವ್ರ ಹೆಸರು ವೇಣುಗೋಪಾಲ ಶರ್ಮಾ ಅಂತ ತಂದ್ಬಿಟ್ಟು. ಸೊ ನಮ್ಮ ಮನೆ ಕಡೆ ಎಲ್ಲ ಪ್ರೋಗ್ರಾಮ್, ನಮ್ಮ ಅಕ್ಕನ ಮದುವೆ ಎಲ್ಲ ನಿಂತ್ಕೊಂಡು ಎಲ್ಲ ಓಡಾಡಿದ್ದೆಲ್ಲ ಇವರೇ. ನಮ್ಮ ಇನ್ನೊಬ್ಬ ಅಣ್ಣ ಮಿಸ್ಸಿಂಗು. ಖುಷಿ ಆಗ್ತಾ ಇದೆಯಪ್ಪ. ತಮ್ಮ ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾನೆ ಅಂತ ಖುಷಿ ಆಗ್ತಾ ಇದೆ. ಊಟ ಉಪಚಾರಗಳು ಚೆನ್ನಾಗಿದೆ. ನಿಮಗೆ ಸಂತೃಪ್ತಿ ಆದರೆ ದೇವ್ರಿಗೆ ಸಂತೃಪ್ತಿ ಆಗಿದೆ. ಹಾಗೆ ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಪೂಜೆಯಲ್ಲಿ ನಮ್ಮ ಡ್ಯಾಡಿ ತುಂಬ ಬ್ಯುಸಿ ಇದ್ದರು, ಮಾತಾಡ್ಸೋಕ್ಕಾಗಿಲ್ಲ. ಡ್ಯಾಡಿ ಹೇಳಿ. ಎಲ್ಲ ಚೆನ್ನಾಗಾಗಬೇಕು, ಬಂಧುಗಳಿಗೆಲ್ಲ ಬರಬೇಕು, ಎಲ್ಲರಿಗೂ ಸಂತೋಷ ಪಡಿಸ್ಬೇಕು ಅಂತ ತಾನೇ ಎಲ್ಲ ಪ್ರಯತ್ನ ಪಟ್ಟೆ. ಪ್ರತಿಫಲ ಸಿಕ್ಕಿದೆ. ಭಗವಂತನ ಆಶೀರ್ವಾದ ನಮಗಿದೆ. ಹಾಗೆ ಮುಂದಿನ ಜೀವನದಲ್ಲೂ ಇದೇ ರೀತಿ ಎಲ್ಲ ಭಗವಂತ ಕಾಪಾಡಲಿ ಅಮ್ಮಂಗೆ ಬಡಿಸ್ತಾ ಇದ್ದೀನಿ. ಅಲ್ಲಿ ಕೆಳಗಡೆ 2 ಬಟನ್ ಹಚ್ಬೇಕು. ಥ್ಯಾಂಕ್ ಯು. ಮನೆ ಪೂಜೆಗೆ ಸೊ ಮೋನಿಗೆ ಫಸ್ಟ್ ಟೈಮ್ ಅಂದರೆ ನಮ್ಮ ಮನೆ ಪೂಜೆಗೆ ನಾನು ಸ್ವೀಟ್ ತಿನ್ನಿಸ್ತಾ ಇದ್ದೀನಿ. ನಾನು ಅಷ್ಟೇ ಅವ್ರ ಮನೆ ಪೂಜೆಗೆ ಮೊದಲನೇ ಸಲ ತಿನ್ನಿಸ್ತಾ ಇದ್ದೀನಿ.
ಹಾಗೆ ಆ ಭಗವಂತನನ್ನು ಸ್ವಸ್ಥಾನಕ್ಕೆ ಗಳಿಸುವಂಥ ಒಂದು ಸಮಯ. ಈ ಸಮಯದಲ್ಲಿ ನಿಮಗೆ ಭಗವಂತನ ಪೂಜೆ ತೃಪ್ತಿ ತಂದಿದೆಯೇ? ಏನು ಸ್ವಾಮಿ? ಖಂಡಿತ ಖಂಡಿತ ತೃಪ್ತಿಯಾಗಿದೆ. ತೃಪ್ತಿಯಾಗಿದೆಯಾ? ಮನಸ್ಪೂರ್ವಕವಾಗಿ ತೃಪ್ತಿಯಾಗಿದೆ. ಧನಂ ಧಾನ್ಯಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಆಯುರಾರೋಗ್ಯವರ್ಧತಾಂ ಅಭಿವರ್ಧತಾಂ ಇಷ್ಟಕಾಮ್ಯಾರ್ಥಫಲಸಿದ್ಧಿರಸ್ತು ಮೇ ಸದಾ. ರೋಚನಾ ರೋಚಮಾನ ಕೃಪಾ ಕಟಾಕ್ಷಿದ್ರಸ್ತು ದೀರ್ಘಮಾಯುಃ. ಸುಖೀ ಭವ ಸುಖೀ ಭವ. ನಮ್ಮ ಮನೋಜ್ ಕರೆಯಮ್ಮ. ಶತಸಂವತ್ಸರಂ ದೀರ್ಘಮಾಯುಃ. ಧನಂ ಧಾನ್ಯಂ ಬಹುಕೀರ್ತಿಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ಮನೋವಾಂಛಿತ ಫಲಪ್ರಸಾದ ಸಿದ್ಧರಸ್ತು. ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಅನುಗ್ರಹ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ದೀರ್ಘಾಯುಷ್ಮಾನ್. ಚಪ್ರದ ಕೆಳಗಡೆ ಸ್ನಾನ ಮಾಡಿಸ್ತೀವಿ. ನಮ್ದು ಇದು ಮದುವೆ ಸಹ ಆಗ್ಬೇಕಾಗಿದೆ ಅಂತ ಶಾಸ್ತ್ರ, ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಕನ್ಸ್ಟೆಂಟ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಅದಕ್ಕೆ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೇನಂತೆ ಅದೇ ಉಂಗುರ ಆಗ್ಬಿಟ್ಟು ಅದು ಹುಡುಕ್ತಾರಲ್ಲ, ಸೊ ಆ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ದೀನಿ. 3 ಸಲ ಆಡಿಸ್ಬೇಕು. ನೀರ್ ಜಾಸ್ತಿ ಆಯ್ತು. ಉಂಗ್ರ ಯಾರಿಗೆ ಸಿಗುತ್ತೆ ಅವ್ರದ ಉಂಗ್ರ ಅದು. ಕಣ್ಮುಚ್ತೀವಿ ನೋಡ್ಬಿಟ್ಟಿದೀವಿ. ನಂದು ಮೋಹನ್ ಕಣ್ಮುಚ್ಬೇಕಿಲ್ಲ ಮೇಲ್ಗಡೆ ನೋಡಿ ಎಲ್ಲರೂ. ಹೇಳಿ, ನಾನ್ ವಿನ್ ಆಗ್ಲಾ ನಿಮ್ ತಂಗಿ ವಿನ್ ಮಾಡಿಸ್ಲಾ? ನನ್ ತಂಗಿನೇ. ನನ್ ತಂಗಿನೇ. ನಂದು ಬಿಟ್ಕೊಟ್ಬಿಡ್ತೇನೆ. ಮಾಡಿಸ್ತೀನಿ. ಏನ್ ಕೊಡ್ತೀಯ ನನಗೆ ಹೇಳು. ಏನ್ ಬೇಕಾದ್ ಕೊಡಿಸ್ತೀನಿ. ಏನ್ ಬೇಕು? ಇನ್ನೊಂದ್ಸಲ ಹಾಕ್ಬೇಕಾ? ನಾನ್ ಕೈನ ಹಾಕಿದ್ದೀರ. ಪಕ್ಕ ಇವಾಗ ಮೋಹನ್ ಬ್ರೋ ಗೆದ್ರೆ ಏನ್ ಬೇಕಾದ್ರೂ ಕೊಡಿಸ್ತೀರಾ? $1,000. ರೆಡಿ ಒಳಗಡೆ ಹಾಕ್ಬಿಟ್ಟು ತಿರುಗಿಸಿ. ಒಳಗಡೆ ಹಾಕ್ಬಿಟ್ಟು ನೀನ್ ನೋಡ್ಬೇಕು. ಅದೇ ಕ್ಯಾಚ್ ಒಂದ್ರಲ್ಲ ಎರಡು ಮಾಡಿ. ಮ್ಯೂಸಿಕ್ ಸ್ಟಾಪ್. ಹೆಂಗ್ ಕಾಣ್ತಿಲ್ಲ ಅವ್ರ ಬೀಸಲ್ಲ ಔಟ್ ತಾನೆ ಅದು. ಔಟ್. ವೆಲ್ಕಮ್ ಕಿಂಗ್ಡಮ್. ದೇವತೆ ನಿನ್ನ ನೋಡಲು ಪ್ರತೀಕ್ಷೆ
ಕ್ಷಣವು ಕಾಯುವೆನು ನೀ ಸಿಕ್ಕರು ನಾನಗುತ್ತಲೇ ಸಾಯುವೆನು ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು ನಿನ್ನ ಸ್ವರಗಳೇ ನಿನ್ನ ದಾರಿಗೆ ನಗುಗಳು ಕಣ್ಣ ಮುಚ್ಚಿ ಕಾಡೆ ಗೂಡೆ ಯಾಕಮ್ಮ ಕಣ್ಣ ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಯೇ ಸೂಪರ್ ಮೋಹನ್ ಸೂಪರ್ ನೂರಾರು ಜನ್ಮಕ್ಕೂ ಒಲವಾದಾರೆಯೇ ಒಲವರಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಸೊ ಫೈನಲಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7:30 8 o'clock ಆಗ್ತಿರ್ಬೋದು. ಎಷ್ಟು 7:45 ಆಗ್ತಾ ಇದೆ. ಆ್ಯಂಡ್ ಎಲ್ಲರೂ ಹೊರಟ್ರು, ಮನೇಲಿ ಇದ್ದಿದ್ದು ಎಲ್ಲ ನೆಂಟರುಗಳು ಹೊರಟ್ರು. ಈಗ ನಾವು ಮನೆಯವ್ರ ಮಾತ್ರ ಇದ್ದೀವಿ. ಸೊ ಇವಾಗ ಮನೆ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿರ್ಬೋದು, ಬಟ್ ಇವತ್ತು ನೀವು ನೋಡ್ಬೋದು ತುಂಬ ಚೆನ್ನಾಗಿ ನಮ್ಮದು ಸತ್ಯನಾರಾಯಣ ಪೂಜೆ ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ಅಕ್ಕ ಹೇಳಿದ್ರು ಆಂಟಿಗೆ ತುಂಬ ಆಸೆ ಇತ್ತು ಮಾಡಿಸ್ಬೇಕು ಅಂತ, ಅದನ್ನು ಇವತ್ತು ನೆರವೇರಿತು. ಆ್ಯಂಡ್ ಪೂಜೆನೂ ತುಂಬ ಚೆನ್ನಾಗಾಯಿತು. ಕರೆದಿದ್ದು ಆಲ್ಮೋಸ್ಟ್ ಎಲ್ಲರೂ ಬಂದರು. ಊಟ ಹಚ್ಚಿತ್ತು, ಅಡುಗೆ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಹೊಗಳಿದ್ರು. ಅದು ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ಮನೆಯಲ್ಲಿ ಅಂಕಲು, ಶ್ರುತಿ ಅಕ್ಕ ಸ್ಪೆಷಲಿ, ಮನೋಜ್ ಅಣ್ಣ, ಮೋನಾ ಮತ್ತು ಸುಚಿತ್ರಾ ಆಂಟಿ ಮತ್ತು ಮೈಸೂರು ಆಂಟಿ ಇವರೆಲ್ಲ ತುಂಬ ಓಡಾಡಿ ಅವರೇ ಎಲ್ಲ ಮತ್ತು ಪ್ರತಿಯೊಬ್ಬರೂ ತುಂಬ ಮೋನ್ ಕಸಿನ್ಸ್ ಎಲ್ಲ ತುಂಬ ಓಡಾಡ್ಕೊಂಡು ಮಾಡಿದಂಥ ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಆ್ಯಂಡ್ ನನಗೆ ಅನಿಸಿಲ್ಲ ಅಯ್ಯೋ ನಾನು ಅಂದರೆ ಫಸ್ಟ್ ಟೈಮ್ ಎಲ್ಲರೂ ನೋಡ್ತಾ ಇದ್ದೀನಿ, ಇಲ್ಲಾಂದರೆ ನಾನು ಹೆಣ್ಣು ಆ ಥರ ಇಲ್ಲ. ತುಂಬ ಚೆನ್ನಾಗಿ ನನ್ನ ನೋಡಿಕೊಂಡ್ರು ಈ 3 ದಿವಸ ಏನಿದ್ದಲ್ಲ. ಇವತ್ತು ನೀವು ನೋಡ್ಬೋದು, ನಾನು ಬೆಳಗ್ಗೆ ಆಲ್ಮೋಸ್ಟ್ 9 o'clock 8:30 9 o'clock ಮೇಕಪ್ ಮಾಡಿದ್ದು. ಇಲ್ಲಿವರೆಗೂ ಮೇಕಪ್ ಆಗಲಿ ಸೀರೆ ಆಗಲಿ ಹಾಗೆ ಇದೆ, ಲೈಕ್ ಫ್ರೆಶ್. ಲಿಟ್ರಲಿ ನಾನು ಕ್ಲೋಸಪ್ಪಲ್ಲಿ ತೋರಿಸ್ತೇನೆ ನೋಡಿ, ಇದೆಲ್ಲ ನಾನೇ ಕುಂಕುಮ ಹಾಕ್ಕೊಂಡಿದ್ದು ಪೂಜೆ ಟೈಮಲ್ಲಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಈ ಮೇಕಪ್ ಏನಿದೆಯಲ್ಲ ಇಟ್ ಈಸ್ ಲೈಕ್ ಸೆಟ್ ಹಂಗೆ ಇದೆ, ಒಂದು ಚೂರು ಮೂವ್ ಆಗಿಲ್ಲ. ಇದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರ ವರ್ಕ್ ಹೇಗಿದೆ, ಅವ್ರು ಎಷ್ಟು ಚೆನ್ನಾಗಿ ಎಲ್ಲ ಮಾಡಿರೋದು. ಸೊ ನಾನು ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಏನಾದರೂ ಇವೆಂಟ್ಸ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ ಇವಾಗ ಬೇಗ ಚೇಂಜ್ ಮಾಡೋಣ. ಆ್ಯಂಡ್ ಮುಂದೆ ಏನು ಸ್ವಲ್ಪ ಅಂದರೆ ಮೆಸ್ ಇದೆ. ಆಬ್ವಿಯಸ್ಲಿ ಪೂಜೆ ನಡೆದಿದೆ, ತುಂಬ ಜನ ಸೇರಿದ್ರು ಅಂತ ಮನೆ ಸ್ವಲ್ಪ ಮೆಸ್ ಇದೆ. ಸೊ ಇವಾಗ ನಾನು ಶ್ರುತಿ ಆಗ ಸೇರಿ ಎಲ್ಲ ಕ್ಲೀನ್ ಮಾಡಿ ಮಾಡೋಣ ಆ ಕಾರ್ಯಕ್ರಮ ನೆಕ್ಸ್ಟು. ಓಕೆ, ನೀವೆಲ್ಲ ಮಾಡಿ, ನಾನು ರೆಸ್ಟ್ ತಗೊಳ್ಳಿ. ನೀನು ಅಣ್ಣನ ಕೇಳಬೇಕು. ಅಣ್ಣ ಹೇಳಿ ಅಣ್ಣ ಇವತ್ತಿನ ಪ್ರೋಗ್ರಾಮ್ ಹೆಂಗಿತ್ತು? ಎಲ್ಲ ಚೆನ್ನಾಗಾಯ್ತು ಅಷ್ಟೇ. ನಮ್ಮ ಬಾಬಾ ಅಷ್ಟೇ ಒಂದೇ ಮತ್ತೆ ಹೇಳೋದು. ಬಟ್ ಚೆನ್ನಾಗಾಯ್ತು, ಖುಷಿ ಆಯ್ತು ಗೈಸ್. ಫೋಟೋಗ್ರಾಫರ್ ಅಪ್ಪು, ಫೋಟೋಗ್ರಾಫರ್ ಅಪ್ಪು ಒಳ್ಳೊಳ್ಳೆ ಫೋಟೋಸ್ಗಳೆಲ್ಲ ತೆಗೆದಿದ್ದಾನೆ. ಅದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ ಗೈಸ್. ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಪ್ರತಿಯೊಬ್ರು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನು ಮುಂದೆ ಸ್ವಲ್ಪ ರೆಗ್ಯುಲರ್ ಅಪ್ಡೇಟ್ಸ್ಗಳನ್ನ ಬರುತ್ತೆ. ಆಲ್ರೆಡಿ ನೀವು ಈ ಬ್ಲಾಗ್ ನೋಡ್ತೀರಾ ಅಂತಾನೆ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಿರುತ್ತೆ. ಸೊ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು, ಖುಷಿ ಆಯ್ತು, ತುಂಬಾ ಬ್ಲೆಸ್ಡ್ ಅಂತ ಅನಿಸ್ತು. ಒಂಥರ ಡಿವೋಷನಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಆಗಿದ್ದಲ್ಲ, ಸೊ ನನಗೆ ಅದೊಂದು ಡಿಫ್ರೆಂಟ್ ಫೀಲಿಂಗ್ ಇತ್ತು. ಎಸ್. ಸೊ ಸೊ ನೋಡಿ, ನಮ್ಮ ಮನೆಗೆ ಸೊಸೆ ಬಂದ ಮೇಲೆ ಏನೇನೆಲ್ಲ ನಡೀತಾ ಇದೆ. ಐ ಹೋಪ್ ಇದೇ ಥರ ನಮ್ಮ ಮನೆಯಲ್ಲಿ ಈ ಖುಷಿ, ಈ ಹ್ಯಾಪಿನೆಸ್, ಈ ಸಡಗರ ಸಂಭ್ರಮ ಯಾವಾಗಲೂ ಇದೇ ಥರ ಇರುತ್ತೆ ಅಂತ ಅನ್ಕೊಳ್ತೀನಿ. ಇವತ್ತು ಆಕ್ಚುಲಿ ನಾವು ಒಂದು ಮನೆಗೆ ಹೋಗ್ಬೇಕಾಗಿತ್ತು, ಬಟ್ ಇವತ್ತು ಪೂಜೆ ಮಾಡಿದ್ರಿಂದ ನಾವು ಹೋಗಕ್ಕಾಗಲಿಲ್ಲ. ಯಾಕಂದ್ರೆ ಇದ್ರದ್ದು ನೀರೆಲ್ಲ ಇದೆಯಲ್ಲ, ಸೊ ಆ ನೀರನ್ನ ನಾವು ನಾಳೆ ಸ್ನಾನ ಮಾಡ್ಕೊಬೇಕು. ಸೊ ದೇವ್ರನ್ನ ಬಿಟ್ಬಿಟ್ಟು ಹೋಗಂಗಿಲ್ಲ ಇವತ್ತು. ಸೊ ಅದಕ್ಕೋಸ್ಕರ ಇವತ್ತು ಇಲ್ಲೇ ಉಳ್ಕೊಂಡ್ವಿ. ಸೊ ನಾಳೆ ಸ್ವಲ್ಪ ಪ್ರೋಗ್ರಾಮ್ಗಳಿದೆ. ನಾಳೆ ಬೆಳಿಗ್ಗೆ ನಂದು ಅವ್ರ ಮನೆ ಕಡೆಯಿಂದ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿಗೆ ಬಂದು ನಮ್ಮನ್ನ ಕರ್ಕೊಂಡು ನಂದು ಮನೆಗೆ ಹೋಗ್ತಾರೆ. ಸೊ ನಾಳೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಐ ಆಮ್ ಎಕ್ಸೈಟೆಡ್ ಫಾರ್ ಟುಮಾರೋ, ಬಿಕಾಸ್ ನಾನು ನಂದು ಮನೆಗೆ ಹೋಗ್ತೀನಿ ನಾಳೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಏನಾದರೂ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ಅದನ್ನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಈ ಬ್ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನೋಡೋಣ ಮೇಡಮ್ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಲೆಟ್ಸ್ ಸಿ.